ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನೂತನ ಆರಂಭವಾದ ಮದ್ಯದ ಅಂಗಡಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ. ಧಾರವಾಡ ನಗರದ ಮಾಳಾಪುರ ಎತ್ತಿನಗುಡ್ಡ ರಸ್ತೆಯಲ್ಲಿ ನೂತನವಾಗಿ ಆರಂಭಗೊಂಡ ಮದ್ಯದ ಅಂಗಡಿಯನ್ನು ಬಂದ್ ಮಾಡಲು ಆಗ್ರಹಿಸಿ ಪಾಲಿಕೆ ಸದಸ್ಯರಾದ ರಾಜಶೇಖರ್ ಕಮ್ತಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯರು, ಮದ್ಯದ ಅಂಗಡಿ ಬಂದ್ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ರಾಜಶೇಖರ್ ಕಮ್ತಿ, ಜಾಫರ್ ಕಳ್ಳಿಮನಿ, ಶರೀಫ್ ಅಮೀನ್ ಮಾವಿ, ಅಬ್ದುಲ್ ನದಾಫ್, ಕರೆಪ್ಪ ಮಾಳ್ಗಿಮನಿ, ವಿನಾಯಕ್, ಶಿವಾನಂದ್ ಗಿರ್ಜಪ್ಪನವರ್, ಶಿವಾನಂದ್ ಜಕ್ಕಪ್ಪನವರ್, ಸೈಯದ್ ಜಾಫರ್, ಶೇಖ್ ಸಣದಿ, ಮುಸ್ತಾಕ್ ಶೇಖ್ ಸಣದಿ, ಚಿನ್ನಿ ಬಸವರಾಜ್, ಶಾಕೀರ್ ಬಿಜಾಪುರ್, ಸೈಯದ್ ಶಿರೂರ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದಯವಿಟ್ಟು ಆ ಬಾರ್ ಸ್ಟಾರ್ಟ್ ಆಗಬಾರ್ದು. ಆಮೇಲೆ ಯಾವುದೋ ಪರಿಸ್ಥಿತಿ ಇವತ್ತು ಸಾಯಂಕಾಲ ಒಳಗೆ ನಿಮ್ಮ ಅದ್ರಾಗ ಏನಿರ್ತದೆ ಎಲ್ಲ ಮಾಡಿಸ್ಬೇಕು. ನಿಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಒಂದು ಇಷ್ಟಕ್ಕಿಂತ ಸಾಂಕೇತಿಕ ಅರ್ಜಿ ಕೊಡ್ತೇವೆ. ಇನ್ನೂ ಅರ್ಜಿ ಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಈಗ ನಾವು ಧಾರವಾಡ ನಗರದ ಮಾಳಾಪುರ ಎತ್ತಿನಗುಡ್ಡ ರಸ್ತೆಯಲ್ಲಿ ಉಪಸ್ಥಿತರಿದ್ದೇವೆ. ಕಾರಣ, ಇಲ್ಲಿ ಬಾರ್ ತೆಗಿಲಿಕ್ಕೆ ಒಂದು ಪರ್ಮಿಷನ್ ಕೊಡಲಾಗಿದೆ, MRP ಬಾರ್. ಈ ಬಾರು ತೆಗಿಬಾರ್ದು, ಇದರಿಂದ ಬಹಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಇಲ್ಲಿನ ನಿವಾಸಿಗಳು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಮತ್ತೊಂದು ಏನೋ ಹೇಳ್ಬೇಕಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದ ಏನಂತ ಹೇಳಿದ್ರೆ, ಅಕ್ರಮ ಸಕ್ರಮದಲ್ಲಿ ಯಾವುದೇ ತರದ ಕರೆಂಟ್ ಆಗಲಿ ಅಥವಾ ನೀರಿನ ಸೌಲಭ್ಯ ಕೊಡಬಾರ್ದು ಅಂತೇಳಿ. ಆದರೆ ಈ ಬಾರ್ ತೆಗೆದಂಥ ಸ್ಥಳ ಇದು ಅಕ್ರಮ ಸಕ್ರಮವಾಗಿದೆ. ಇಲ್ಲಿ ಬಾರ್ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಹಾಗೂ ಕರೆಂಟ್ನು ಸಹಿತ ಕೊಟ್ಟಿದ್ದಾರೆ. ಈ ಕರೆಂಟ್ ಹೇಗೆ ಕೊಟ್ಟಿದ್ದಾರೆ ಅಂತೇಳಿ ಈ ಸಾರ್ವಜನಿಕರದ ಒಂದು ಪ್ರಶ್ನೆಯಾಗಿದೆ. ಆಮೇಲೆ ಬಡವರಿಗೆ ಒಂದು ನ್ಯಾಯ, ಆಮೇಲೆ ದುಡ್ಡಿದ್ದವರಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಮಲ್ತಾಯಿ ಧೋರಣೆ ನಡೀತಾ ಇದೆ ಸರ್ಕಾರದ ಅಂತ ಹೇಳಿ ಈ ಅಬಕಾರಿ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಸಾರ್ವಜನಿಕರಲ್ಲಿ ಕೂಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋರು ಏನು ಹೇಳ್ತಾರೆ ಕೇಳ್ಕೊಂಡು. ಇವತ್ತಿನ ದಿನ ಇಲ್ಲಿ ನಿನ್ನೆ ಒಂದು ಬಾರ್ ಸ್ಟಾರ್ಟ್ ಮಾಡ್ಯಾರ, ಯಾವ್ದು ಪ್ರಶಾಂತ್ ಬಾರ್ ಅಂತೇಳಿ. ಇವತ್ತಿಲ್ಲಿ ಅಗ್ರಿಕಲ್ಚರ್ ಕಾಲೇಜು ಇಲ್ಲಿ ಐತಿ. ಆಮೇಲೆ ಇಲ್ಲೆಲ್ಲ ಅಗದಿ ಸ್ಕೂಲ್ ಅದಾವು. ತಿರುಗಿ ಇಲ್ಲೆಲ್ಲ ಅಗದಿ ನಿವಾಸಿಗಳು ವಾಸಿಸುವಂತ ಮನೆಗಳು. ಆಮೇಲೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಒಡನಾಟದ ಪ್ರದೇಶ. ಇದು ಮಾರ್ಕೆಟ್ ಏರಿಯಾ ಅಲ್ಲ. ಇಲ್ಲಿ ಯಾವುದೋ ಒಂದು ಪರ್ಮಿಷನ್ ಇಲ್ಲದೆ ಇವತ್ತು ಒಂದು ಬಾರಿಗೆ ಇವ್ರ ಪರ್ಮಿಷನ್ ಕೊಟ್ಟು ಬಾರ್ ಸ್ಟಾರ್ಟ್ ಮಾಡಿಸಿದ್ರೆ, ಅದಕ್ಕೆ ಇಲ್ಲಿ ಎಲ್ಲ ನಿವಾಸಿಗಳು ಆದಂಥ ಇದು ಮಾಳಾಪುರ ಮತ್ತು ಎತ್ತಿನಗುಡ್ಡ ಬಂತು, ಮತ್ತು ಗುಲ್ಗೊಂಜಿಕೊಪ್ಪ, ಕಮಲಾಪುರ, ಬೇಸಿಗೆಯಲ್ಲಿ ಒಟ್ಟು ಇಲ್ಲಿ ಸುತ್ತಮುತ್ತ ಸಂಬಂಧಪಟ್ಟಂಥ ಎಲ್ಲ ನಿವಾಸಿಗಳು ನಿನ್ನೆ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಇಲ್ಲ, ನಮ್ಮ ಏರಿಯಾಕಿದ್ ಬಾರ್ ಬ್ಯಾಡ ಇಲ್ಲಿ, ಯಾಕಂದ್ರೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ವಾಕಿಂಗ್ ಹೋಗ್ಯಾರ, ವಯಸ್ಸಾದವ್ರು ಅಡ್ಡಾಡ್ತಾರ. ಮೊದ್ಲು ಈಗ ಭಯಂಕರ ಕ್ರೈಮ್ ಆಗತ್ತಾವು. ಆಮೇಲೆ ಇದು ಸಬರ್ಬನ್ ಲಿಮಿಟ್ ದೊಡ್ಡದೈತಿ. ಹಿಂಗೆಲ್ಲ ಒಂದು ವಿಚಾರ ಮಾಡ್ಕೊಂಡು ನಮಗೆ ಬಾರ್ ಅವಶ್ಯಕತೆ ಇಲ್ಲ, ಮಕ್ಕಳ ಇದ್ರ ಮ್ಯಾಗ ದುಷ್ಪರಿಣಾಮ ಬೀರ್ತೈತಿ ಅಂತೇಳಿ ಎಲ್ಲರೂ ಒಂದು ವಿಚಾರಗಳು ಮಾಡಿಕೊಂಡು ಇವತ್ತು ಬಂದು ನಾವು ಹೋರಾಟ ಮಾಡಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳು DC ಅವರು ಕಳಿಸ್ಕೊಟ್ರು. ಯಾರು ಎಕ್ಸೈಸ್ ಆಫೀಸರ್ಸ್ ಬಂದ್ರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸಬರ್ಮನ್ ಸಾಹೇಬರು ಬಂದಿದ್ರು. ಅವ್ರಿಗೆ ನಮ್ದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರದ್ದು ಹೇಳಿದ್ರು. ಇವರು ಎಕ್ಸೈಸ್ ಅವರು ಇಲ್ಲ, ನಾವು ಬಂದ್ ಮಾಡ್ತೀವಿ ಯಾವುದೋ ಪರ್ಸೆಂಟ್ ಒಂದು ಭರವಸೆ ಕೊಟ್ಟಾರ. ದಯವಿಟ್ಟು ಅವ್ರ ಭರವಸೆ ಈಡೇರಿಸಬೇಕು. ಬಂದ್ ಮಾಡ್ತೀವಿ ಅನ್ಬೇಕು, ಮಾಡ್ಲಿಲ್ಲ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾ ಹೇಳ್ತೇನೆ. ರಾಜಶೇಖರ್ ಕಮ್ತಿ. ಸ್ಟಾರ್ಟ್. ಇಲ್ಲಿ ಮದ್ಯದ ಅಂಗಡಿಯನ್ನ ನಾವು ಶಿಫ್ಟ್ ಮಾಡಿದ್ವಿ ಇಲಾಖೆ ವತಿಯಿಂದ. ರೂಲ್ ವ್ಯಾಪ್ತಿಯಿಂದ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ. ಆದ್ರೂ ಇಲ್ಲಿ ಸಾರ್ವಜನಿಕರು ನಮ್ಗೆ ಯಾವುದೇ ಒಂದು ಗಮನಕ್ಕೆ ಬರದೆ, ನಮ್ದೇ ಒಂದು ಯಾವುದೇ ಅನುಮತಿ ತಗೊಳ್ಳದೆ ಇಲ್ಲಿ ಅಂಗಡಿಯನ್ನ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಮದ್ಯದ ಅಂಗಡಿ ಶುರು ಮಾಡೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ರೆಸಿಡೆನ್ಷಿಯಲ್ ಮನೆಗಳಿದ್ದಾವೆ. ಮಕ್ಕಳಿಗೆ ಅವರಿಗೆಲ್ಲ ತೊಂದರೆ, ಓದುವಂತ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಈ ಅಂಗಡಿ ಇಲ್ಲಿಂದ ತೆರವುಗೊಳಿಸಿ ನಮಗೆ ಇಲ್ಲಿ ಮದ್ಯದ ಅಂಗಡಿ ಬೇಡ ಅಂತೇಳಿ ಸಾರ್ವಜನಿಕರು ತಮ್ಮ ಅಹವಾಲನ್ನ ಮನವಿ ಮೂಲಕ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ನಾವೀಗ ಸ್ವೀಕರಿಸಿದ್ದೇವೆ. ಮುಂದಿನ ಒಂದು ಕಾನೂನು ರೀತಿಯ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಆದಷ್ಟು ಬೇಗ ಕಾನೂನು ರೀತಿಯ ಕ್ರಮ ಕೈಗೊಂಡು ನಾವು ಒಂದು ಸೂಕ್ತ ಕ್ರಮವನ್ನ ಜರುಗಿಸ್ತೇವೆ. ಶಾಪ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅದು NOC ತಗೊಳ್ಬೇಕಂತ ಸುತ್ತಮುತ್ತ ಸರೌಂಡಿಂಗ್ ಯಾರಿದ್ದಾರೆ, ಆ NOC ಏನಾದ್ರು ತಗೊಂಡಿದ್ದಾರೆ? ಈಗ ಎಲ್ಲದು ಸರಿ ಇರೋದನ್ನ ನೋಡ್ಬಿಟ್ಟು ನಾವು ಅನುಮತಿಯನ್ನು ಕೊಟ್ಟಿರ್ತೇವೆ, ಹೌದ್ರಾ? ಈಗ ಇವ್ರು ಮನವಿ ಕೊಟ್ಟಿದ್ದಾರೆ, ಮತ್ತೊಮ್ಮೆ ನಾವು ಅದನ್ನು ಪರಾಮರ್ಶಿಸ್ತೇವೆ. ಅದನ್ನ ನಾನು ಆಗ್ಲೇನು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ.
ಯಾಕೆಂದ್ರೆ ನಾವು ಒಂದು ಅಂಗಡಿನ ಒಂದು ಶಿಫ್ಟ್ ಮಾಡ್ತಾ ಇದೀವಿ ಅಥವಾ ಒಂದು ಅಂಗಡಿ ಒಂದ್ ಕಡೆ ಕೊಡ್ತಾ ಇದೀವಿ ಅಂತಂದ್ರೆ ಅದು ರೂಲ್ ಪೇ ವ್ಯಾಪ್ತಿಯೊಳಗೆ ಏನೇನು ಬರುತ್ತೆ ಇಲ್ಲ ಮತ್ತೆ ಅದಕ್ಕೆ ಸೂಕ್ತ ದಾಖಲಾತಿಗಳೇನು ಮತ್ತೆ ಏನೇನು ಬೇಕಾಗುತ್ತೆ ಏನಿಲ್ಲ ಎಲ್ಲದನ್ನು ನೋಡೇ ಕೊಡ್ತೇವೆ. ಎಲ್ಲದು ಸರಿ ಇದ್ದಾಗಲೇ ನಾವು ಅನುಮತಿಯನ್ನು ಕೊಡ್ತಕ್ಕಂಥದ್ದು. ಈಗ ಅದನ್ನ ಮತ್ತೆ ಈಗ ಸಾರ್ವಜನಿಕರು ನಮಗೆ ಇಲ್ಲಿ ಮದ್ಯದ ಅಂಗಡಿ ಬೇಡ ಅಂತೇಳಿ ಅಹವಾಲು ಸಲ್ಲಿಸಿದ್ದಾರೆ ಅಂದಮೇಲೆ ನಾವು ಇನ್ನೊಮ್ಮೆ ಅದನ್ನು ಪರಾಮರ್ಶಿಸಬೇಕಂತ ನಾವು ಮಾಡ್ತೀವಿ. ನಮ್ಮ ಕೈಲಿ ನಮ್ಮ ಕಣ್ಣು ರೀತಿಯಾಗಿ ಏನು ಕ್ರಮ ಕೈಗೊಳ್ಳಕ್ಸಿದ್ವಿ ನಾವು ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವು ಇಲ್ಲಿ ಅಬ್ದುಲ್ ನದಾಫ್ ಅಂತೇಳಿ ಇಲ್ಲಿ ನಿವಾಸಿ. ನಾವು ಇಲ್ಲಿ ಎಲ್ಲ ಸಕ್ರಮಗಳು ಬಹಳ ಲೇಔಟ್ಗಳು ಇವೆ. ಅವ್ರಿಗೆ ಯಾರಿಗೂ ಕರೆಂಟ್ ಸಿಗ್ತಾ ಇಲ್ಲ. ಇದಕ್ಕೆ ಹೆಂಗ ಕರೆಂಟ್ ಸಿಗ್ತಾ ಇದೆ, ಇದು ಸರ್ಕಾರ ಹೆಂಗ ನ್ಯಾಯ ಮಾಡ್ತಾ ಇದೆ ಅಂತೇಳಿ ನಮಗೂ ಗೊತ್ತಾಗ್ತಾ ಇಲ್ಲ. ಇದು ಏನೈತಲ್ಲ, ಇವರು ನಮ್ಮ ಸಚಿವರಾದಂತ ಯಾರೋ ನಮ್ಮ ಸಂತೋಷ್ ಲಾಡ್ ಅವರಿಗೆ ಇದನ್ನು ಸ್ವಲ್ಪ ಇದ್ರ ಬಗ್ಗೆ ತನಿಖೆ ಮಾಡಿ ಮಾಹಿತಿ ತಗೊಂಡು ಏನನ್ನೋದು ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಾಗ್ತಿದೆ. ಇಲ್ಲಿ ಸ್ಕೂಲು ಕಾಲೇಜ್ಗಳು ಎಲ್ಲ ಓಪನ್ ಆಗ್ತವೆ. ಆದ್ರೂ ಇದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಇವು ಅಧಿಕಾರಿಗಳು ಎಷ್ಟು ಭ್ರಷ್ಟ ಅದಾರ ಅನ್ನೋದು ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕಾಗಿ ಇಲ್ಲಿ ಸಾರ್ವಜನಿಕರು ಹಾಗೂ ಮತ್ತು ಮೊನ್ನೆ ನಮ್ಮ ಕಮಲಾಪುರ ಶಾಲೆಯಲ್ಲಿ 2 ಹುಡುಗರಿಗೆ ಇದೇ ಕುಡಿದ ಮದ್ದಿನಲ್ಲಿ ಇದನ್ನ ಕಿಡ್ನಾಪ್ ಮಾಡಿಕೊಂಡು ಮಾರ್ಲಿಕ್ಕೆ ಅಂತೇಳಿ ಒಯ್ದಿದ್ದ ಒಂದು ಮನುಷ್ಯ. ಆದ್ದರಿಂದ ಅಲ್ಲಿ ಸಾರ್ವಜನಿಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಸಹಕಾರ ಮಾಡಿ ಆ ಹುಡುಗರಿಗೆ ಹಿಡ್ಕೊಂಡು ಬಂದು ತಂದೆ ತಾಯಿಗೆ ಅವ್ರಿಗೆಲ್ಲರಿಗೂ ಒಪ್ಪಿಸಿದ್ದಾರೆ. ಹೀಗಾಗಿ ಇಲ್ಲಿ ಭಾರತಕ್ಕೆ ಕೊಡಬಾರ್ದು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಇದರಿಂದ ಏನ್ ತೊಂದರೆ ಇದೆ ಸ್ವಲ್ಪ ಸರ್? ಇಲ್ಲಿಂದ ಜನಗಳಿಗೆ ತೊಂದರೆ ಇದೆ, ಸಾರ್ವಜನಿಕರಿಗೆ ತೊಂದರೆ ಇದೆ. ನಂತರ ನಮ್ಮ ಯಂಗ್ಸ್ಟರ್ಸ್ ಹುಡುಗರು ಏನೋ ಇವೆ ಇಲ್ಲ, ಇವತ್ತು ಹಾಗೇನೋ ಇಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಇದು ಟೈಮಿಂಗ್ ಯಾವುದು ಇಲ್ಲ ಇದು ಬಾರಿಂದು. ಯಾವ ಟೈಮ್ನಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅಂತೇಳಿ, ಕುಡಿದ ಮಧ್ಯದಲ್ಲಿ ಏನ್ ಮಾಡ್ತಾರೆ ಏನಿಲ್ಲ ಅಂತೇಳಿ ಗೊತ್ತಿಲ್ಲ. ಅದಕ್ಕಾಗಿ ಇದನ್ನು ಬಂದ್ ಮಾಡ್ಬೇಕಂತೇಳಿ ನಮ್ಮ ಇದು ಇದೆ, ಕನಿಕರದಿಂದ ವಿನಂತಿ ಮಾಡಿಕೊಳ್ಳುತ್ತದೆ. ವೀಕ್ಷಕರೇ, ತಾವು ನೋಡಿದ್ರಿ ಈ ಸಾರ್ವಜನಿಕರು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಬಾರ್ ತೆಗಿಬಾರ್ದು, ಈ ಬಾರನ್ನು ಇಲ್ಲಿಂದ ಬಂದ್ ಮಾಡಿ ಬೇರೆಗೆ ಎಲ್ಲಾರ ಶಿಫ್ಟ್ ಮಾಡ್ಬೇಕಂತ ಹೇಳಿ ಈ ಸಾರ್ವಜನಿಕರ ಒಂದು ಆಗ್ರಹ ಇದೆ.